ಇದು ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಬೇರೊಳ್ಳಿಯ ಗ್ರಾಮದ ಎತ್ತರದ ಪರ್ವತ ಶ್ರೇಣಿ. ಇದು ತುಂಬ ಎತ್ತರದಲ್ಲಿರುವುದು. ಇದು ಸದಾಶಿವ ಗುಡ್ಡ ಅಂತ ಇದಕ್ಕೊಂದು ಹೆಸರಿದೆ. ಹಾಗೆ ಇಲ್ಲಿ ನಾವು ಹೀಗೆ ಎಡಗಡೆಗೆ ತಿರುಗುತ್ತಾ ಹೋದವಾಗ ನಿಮ್ಮ ಸಮೀಪದಲ್ಲಿ ಕಾಣ್ತಾ ಇದೆಯಲ್ವ ಇವಾಗ, ಇದು ಬಳ್ಕೂರು, ಇಡಗುಂಜಿ ಹಾಗೂ ಮಾಲ್ಕೋಡ್ ಆ ಕಡೆಯ ಗುಡ್ಡ. ಹಾಗೆಯೇ ತಿರುಗುತ್ತಾ ಬರುವಾಗ ನಮಗೆ ಇಲ್ಲಿ ಸಮೀಪದಲ್ಲಿ ಕಾಣ್ತಾ ಇದೆ, ಇದು ನೋಡಿ, ಇದು ಹೊಸಾಡು. ಇದು ಹೊಸಾಡು ಗುಡ್ಡ. ಹೀಗೆ ಎಡಗಡೆಗೆ ತಿರುಗುತ್ತಾ ಹೋದವಾಗ ನೋಡಿ, ಈ ಕಡೆಯಿಂದ ಇಲ್ಲಿ ನಮ್ಮ ಹೊಸಾಡು ಗ್ರಾಮದ ಸರ್ಕಾರಿ ಆಸ್ಪತ್ರೆ, ಈ ಕಡೆಗೆ ಕೂಡ್ಲುಗುಡ್ಡೆ. ಹಾಗೆ ತಿರುಗುತ್ತಾ ಹೋದವಾಗ ವಲ್ಕಿ, ಕೊಳಗದ್ದೆ, ಇದು ಕಾವೂರು, ಬೇರೊಳ್ಳಿಯ ಬಯಲು ಪ್ರದೇಶ. ಇದರ ಹಿಂದುಗಡೆ ಕಾಣ್ತಾ ಇರೋದು ಅತಿ ಎತ್ತರದ ಹಿಂದಿನ ಶ್ರೇಣಿಗಳದು ಗೇರ್ಸಪ್ಪ ಹಾಗೂ ಹೈಗುಂದ. ಆ ಕಡೆ ಇಲ್ಲಿ ನೋಡಿ, ಈ ಕಡೆ ತಿರುಗುತ್ತಾ ಬರ್ತಾ ಇದ್ದೀನಿ, ಇದು ದಿಬ್ಬಣಗಲ ಹಾಗೂ ಕೊಳಗದ್ದೆಯ ಗುಡ್ಡ ಪ್ರದೇಶ. ಇಲ್ಲಿ ನಾವು ಸಮೀಪಕ್ಕೆ ಬರ್ತಾ ಇದ್ದೇವೆ. ಇದು ನೋಡಿ, ಇದು ಬಿರುವಳ್ಳಿಯ ದೇವಸ್ಥಾನ, ಲಕ್ಷ್ಮೀ ವೆಂಕಟೇಶ ದೇವಸ್ಥಾನದ ಹಿಂದುಗಡೆಯ ಪರ್ವತ ಶ್ರೇಣಿ. ಹಾಗೆಯೇ ಎಡಗಡೆಗೆ ತಿರುಗುತ್ತಾ ಬಂದವಾಗ ಇಲ್ಲಿ ನಮ್ಮ ದೇವಮ್ಮನ ದೇವಿಯ ಸ್ಥಾನ, ಬೇರೊಳ್ಳಿಯ ಇದು ದೇವಮ್ಮ ದೇವಿಯ ಸ್ಥಾನ. ಇಲ್ಲಿ ಸನ್ನಿಧಿಯಲ್ಲಿ ಕೇವಲ ಶುಕ್ರವಾರದಲ್ಲಿ ವಿಶೇಷ ಪೂಜೆಗಳು ಇಲ್ಲೂ ಕೂಡ ನಡೀತಾ ಇವೆ. ಹಾಗೆಯೇ ನಾವು ಎಡಗಡೆಗೆ ತಿರುಗುತ್ತಾ ಹೋದವಾಗ ಇನ್ನು ಬೇರೊಳ್ಳಿಯ ಈ ಬಯಲು ಪ್ರದೇಶ ಅಂತ ಹೇಳತಕ್ಕಂಥದ್ದು ಬೆಳ್ಳಾರೆ. ಇಲ್ಲಿ ವಿವಿಧ ಪ್ರಾಣಿಗಳು ಇಲ್ಲಿ ತಮ್ಮ ದಿನನಿತ್ಯದ ಮೇವಿಗಾಗಿ ಇಲ್ಲಿ ಬಂದು ಮೇಯ್ದುಕೊಂಡು ಹೋಗುವಂಥದ್ದು ದೃಶ್ಯ ಇಲ್ಲಿ ಯಾವಾಗಲೂ ಕಾಣಲಿಕ್ಕೆ ಸಿಗುತ್ತದೆ. ಕ್ರಿಕೆಟ್ ಪ್ರಿಯರು ಇಲ್ಲಿ ಕ್ರಿಕೆಟ್ ಆಡ್ತಾರೆ, ವಾಲಿಬಾಲ್ ಪ್ರಿಯರು ವಾಲಿಬಾಲ್ ಆಡ್ತಾರೆ. ಇದು ನೋಡಿ, ಇದು ನಗರೆಯ ಬೆಳ್ಳಾರೆ. ಇದು ಹೀಗೆ ಬರ್ತಾ ಪುನಃ ನಾನು ಬಲಗಡೆಗೆ ಬರ್ತಾ ಇದ್ದೀನಿ. ಇದೆಲ್ಲವೂ ಬೆಳ್ಳಾರೆಯ ಪ್ರದೇಶ.